ಆತ್ಮೀಯ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರು ತನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ಮಾತಾಡಿ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯದಲ್ಲಿ ದೇವರೊಂದಿಗೆ ಮನುಷ್ಯನ ಬಾಂಧವ್ಯ, ಅನ್ಯೋನ್ಯತೆ, ಮನುಷ್ಯನ ಸೇವೆ, ಪ್ರಾಮಾಣಿಕತೆ, ದೇವರಿಂದ ಅಧಿಕಾರ ಎಂಬ ವಿಷಯಗಳನ್ನು ತಿಳಿದುಕೊಂಡ ನಾವು ಆತ್ಮಿಕವಾಗಿ ಬಲ ಹೊಂದಿದ್ದೇವೆ. ಇಂದು ನಾವು 3ನೆಯ ಅಧ್ಯಾಯದ ಮೊದಲನೆಯ 6 ವಚನದಲ್ಲಿ ದೇವರ ವಾಕ್ಯದ ಮೇಲೆ ವೈರಿಯ ಸಂದೇಹದ ನೆರಳು, ಆದಾಮ ಅವ್ವ ದೇವರ ವಾಕ್ಯಕ್ಕೆ ಅವಿಧೇಯರಾಗಿದ್ದದ್ದು ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ಕೀರ್ತನೆಗಳು 94:19 ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು ಹಾಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯ ದೇವಜನರೇ, ಆದಿಕಾಂಡ ಪುಸ್ತಕದ 2ನೇ ಅಧ್ಯಾಯದಲ್ಲಿ ನಾವು ದೇವರೊಂದಿಗಿನ ಮನುಷ್ಯನ ಬಾಂಧವ್ಯ, ದೇವರಿಗೆ ಮನುಷ್ಯನ ಆರಾಧನೆ, ದೇವರೊಂದಿಗೆ ಮನುಷ್ಯನ ಅನ್ಯೋನ್ಯತೆ, ದೇವರೊಂದಿಗೆ ಮನುಷ್ಯನ ಸೇವೆ, ದೇವರಿಗೆ ಮನುಷ್ಯನ ಪ್ರಾಮಾಣಿಕತೆ, ದೇವರಿಂದ ಅಧಿಕಾರ, ದೇವರಿಂದ ಮತ್ತು ದೇವರಿಗಾಗಿ ಮನುಷ್ಯನ ಸಾಮಾಜಿಕ ಜೀವಿತ ಎಂಬಿವುಗಳನ್ನು ಕಲಿತಿದ್ದೇವೆ. ಇದುವೇ 2ನೇ ಅಧ್ಯಾಯದ ಶ್ರೇಷ್ಠವಾದ ಸಂದೇಶವಾಗಿರುತ್ತದೆ. ಪ್ರಿಯರೇ, ಇಲ್ಲಿವರೆಗೆ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಸತ್ಯವೇದ ಅಧ್ಯಯನದಲ್ಲಿ ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಈಗ ನಾವು ಆದಿಕಾಂಡ ಪುಸ್ತಕದ 3ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸರ್ಪವು ದೇವರ ವಾಕ್ಯವನ್ನು ನಿರಾಕರಿಸುತ್ತದೆ. ಪುರುಷನು ಮತ್ತು ಸ್ತ್ರೀಯು ದೇವರ ವಾಕ್ಯಕ್ಕೆ ಅವಿಧೇಯರಾಗುತ್ತಾರೆ. ಭವಿಷ್ಯತ್ತಿಗಾಗಿ ದೇವರ ನಕ್ಷೆ, ವಿಮೋಚನೆಯ ಸಿದ್ಧಾಂತವು ಪರಿಚಯಿಸಲ್ಪಟ್ಟಿದ್ದು ಎಂಬುದಾಗಿ ಇರುತ್ತದೆ. ಸತ್ಯವೇದದಲ್ಲಿ ಅತೀ ಪ್ರಾಮುಖ್ಯವಾದ ಅಧ್ಯಾಯ ಎಂಬುದಾಗಿ ಕೆಲವರು ಪರಿಗಣಿಸುವ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಅದು ಹಾಗೇ ಆಗಿರುತ್ತದೆ ಎಂದು ಅನೇಕ ಸತ್ಯವೇದ ಪಂಡಿತರು ಒಪ್ಪಿಕೊಳ್ಳುತ್ತಾರೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಡಾಕ್ಟರ್ ಗ್ರಿಫಿತ್ ಥಾಮಸ್ ಎಂಬವರು ಈ ಅಧ್ಯಾಯವನ್ನು ಸತ್ಯವೇದದ ತಿರುಗಾಣಿ ಅಥವಾ ನಿಷ್ಕರ್ಷಕ ವಿಷಯ ಎಂಬುದಾಗಿ ಕರೆದಿರುತ್ತಾರೆ. ಒಂದು ವೇಳೆ ಅವರು ಹೇಳಿರುವಂಥದ್ದು ಸಂದೇಶಾಸ್ಪದವಾಗಿದ್ದರೆ ನಾವು 1 ಮತ್ತು 2ನೇ ಅಧ್ಯಾಯಗಳನ್ನು ಓದಿದ ನಂತರ 3ನೇ ಅಧ್ಯಾಯವನ್ನು ಬಿಟ್ಟು ನೇರವಾಗಿ 4ನೇ ಅಧ್ಯಾಯಕ್ಕೆ ಹೋಗಿ ಅಲ್ಲಿಂದ 11ನೇ ಅಧ್ಯಾಯದವರೆಗೂ ಓದಿ ನೋಡಿಕೊಳ್ಳೋಣ. ಅದು ಖಂಡಿತವಾಗಿಯೂ ಮಧ್ಯದಲ್ಲಿ ತುಂಬಬೇಕಾಗಿರುವ ಯಾವುದೋ ಒಂದು ಪ್ರಚಂಡವಾದ ಶೂನ್ಯ ಜಾಗ ಅಥವಾ ಬರಿದಾದ ಸ್ಥಳವು ಇರುವಂತೆ, ಅಲ್ಲಿ ಏನೋ ಸಂಭವಿಸಿರುವಂತೆ ಕಂಡುಬರುತ್ತದೆ. ಪ್ರಿಯರೇ, ಉದಾಹರಣೆಗೆ ಆದಿಕಾಂಡ 1ನೇ ಮತ್ತು 2ನೇ ಅಧ್ಯಾಯಗಳನ್ನು ಓದುವಾಗ ಅಲ್ಲಿ ಮನುಷ್ಯನು ಮುಗ್ಧತೆಯಲ್ಲಿರುವುದನ್ನು, ಎಲ್ಲವೂ ಪರಿಪೂರ್ಣತೆಯಲ್ಲಿರುವುದನ್ನು ಮತ್ತು ದೇವರ ಮನುಷ್ಯನ ನಡುವೆ ಅನ್ಯೋನ್ಯತೆ ಇರುವುದನ್ನು ನೋಡುವರಾಗಿದ್ದೇವೆ. 3ನೇ ಅಧ್ಯಾಯವನ್ನು ಓದದೆ ಬಿಟ್ಟು 4ನೇ ಅಧ್ಯಾಯದಿಂದ ಓದಲು ಆರಂಭಿಸಿ 11ನೇ ಅಧ್ಯಾಯಕ್ಕೆ ಬರುವಷ್ಟರಲ್ಲಿ ಅಲ್ಲಿ ಅಸೂಯೆ, ಹೊಟ್ಟೆಕಿಚ್ಚು, ಕೋಪ, ಕೊಲೆ, ಸುಳ್ಳು, ಭ್ರಷ್ಟಾಚಾರ, ದುಷ್ಟತನ, ದಂಗೆ ಏಳುವುದು ಮತ್ತು ನ್ಯಾಯ ತೀರ್ಪನ್ನು ನೋಡುವರಾಗಿದ್ದೇವೆ. ಇವೆಲ್ಲವೂ ಎಲ್ಲಿಂದ ಬಂದವು? ಪ್ರಿಯರೇ, ಇವೆಲ್ಲವೂ ಅಲ್ಲಿ ಆರಂಭಗೊಂಡವು. ಪಾಪವು ಎಲ್ಲಿ ಉತ್ಪತ್ತಿಯಾಯಿತು? ನಿಜವಾಗಿಯೂ ಇದು 3ನೇ ಅಧ್ಯಾಯದಲ್ಲಿ ಉತ್ಪತ್ತಿಯಾಯಿತು ಎಂದು ನಾನು ಯೋಚಿಸುವುದಿಲ್ಲ. ಆದರೆ ಮನುಷ್ಯನಿಗೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ ಅದು ಇಲ್ಲಿಯೇ ಆರಂಭಗೊಂಡಿತ್ತು ಎಂದು ತಿಳಿದುಕೊಳ್ಳಬಹುದು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಿಮಗೋಸ್ಕರ ಒಬ್ಬರು ಈ 3ನೇ ಅಧ್ಯಾಯದ ಕುರಿತು ನೀಡಿರುವ ಹೇಳಿಕೆಯನ್ನು ಓದಲು ನಾನು ಬಯಸುತ್ತೇನೆ. ಅದು ಈ ರೀತಿಯಾಗಿದೆ. ಏನೆಂದರೆ, ಇಲ್ಲಿ ದೈವಿಕ ಸತ್ಯತೆಯ
ಅನೇಕ ನದಿಗಳ ಉಗಮವನ್ನು ನಾವು ಪತ್ತೆ ಹಚ್ಚಬಹುದು. ಇಲ್ಲಿ ಮಾನವ ಇತಿಹಾಸದ ರಂಗಭೂಮಿಯ ಮೇಲೆ 6000 ವರ್ಷಗಳಿಂದಲೂ ಅಭಿನಯಿಸಲ್ಪಟ್ಟಿರುವ ಶ್ರೇಷ್ಠವಾದ ನಾಟಕದ ಆರಂಭವನ್ನು ನಾವು ನೋಡಬಹುದು. ಅದು ಇನ್ನೂ ಮುಕ್ತಾಯಗೊಂಡಿರುವುದಿಲ್ಲ ಎಂಬುದಾಗಿ. ಇಲ್ಲಿ ನಾವು ನಮ್ಮ ಮಾನವ ಕುಲದ ಪ್ರಸ್ತುತ ಬಿದ್ದುಹೋದ ಮತ್ತು ನಾಶವಾದ ಸ್ಥಿತಿಯ ದೈವಿಕ ವಿವರಣೆಯನ್ನು ಕಂಡುಕೊಳ್ಳುತ್ತೇವೆ. ಇಲ್ಲಿ ನಮ್ಮ ವೈರಿಯಾದ ಸೈತಾನನ ಮಾರ್ಣಿಕ ತಂತ್ರೋಕ್ತಿಗಳ ಕುರಿತು ಕಲಿತುಕೊಳ್ಳುತ್ತೇವೆ. ಇಲ್ಲಿ ಮನುಷ್ಯನಿಂದ ದೈವಿಕ ಕೃಪೆಯು ತಡೆಯಲ್ಪಟ್ಟಾಗ ನೀತಿಯ ಹಾದಿಯಲ್ಲಿ ನಡೆಯಲು ಅವನ ಪರಿಪೂರ್ಣವಾದ ದುರ್ಬಲ ಸ್ಥಿತಿಯನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಪಾಪದ ಆತ್ಮಿಕ ಪ್ರಭಾವಗಳನ್ನು ಮನುಷ್ಯನು ದೇವರಿಂದ ಓಡಿ ಹೋಗಲು ಹುಡುಕುತ್ತಿರುವುದನ್ನು ಕಂಡುಕೊಳ್ಳುತ್ತೇವೆ. ಇಲ್ಲಿ ತಪ್ಪಿಗ್ರಸ್ತ ಪಾಪಿಯ ಕಡೆಗೆ ದೇವರ ಮನೋಭಾವವನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ. ಇಲ್ಲಿ ನಾವು ಮನುಷ್ಯನು ತನ್ನ ಸ್ವಂತ ಕೈಕೆಲಸದ ತಂತ್ರೋಕ್ತಿಯಿಂದ ತನ್ನ ಸ್ವಂತ ನೈತಿಕ ಅಪಮಾನವನ್ನು ಮುಚ್ಚಿಕೊಳ್ಳಲು ಇರುವ ಮಾನವ ಸ್ವಭಾವದ ಜಾಗತಿಕ ಪ್ರವೃತ್ತಿ ಅಥವಾ ಗತಿಯನ್ನು ಗುರುತಿಸುತ್ತೇವೆ. ಪ್ರಿಯರೇ, ಇಲ್ಲಿ ನಮ್ಮ ಶ್ರೇಷ್ಠ ಅಗತ್ಯತೆಯನ್ನು ಸಂಧಿಸಲು ದೇವರು ಮಾಡಿರುವ ಕೃಪಾಪೂರ್ಣ ಒದಗಿಸುವುದರ ಕುರಿತು ಕಲಿತುಕೊಳ್ಳುತ್ತೇವೆ. ಪ್ರಿಯರೇ, ಇಲ್ಲಿ ಪವಿತ್ರ ಗ್ರಂಥಗಳುದ್ದಕ್ಕೂ ಬರುವ ಪ್ರವಾದನೆಯ ಅದ್ಭುತವಾದ ಹೊಳೆಯು ಆರಂಭಗೊಳ್ಳುತ್ತದೆ. ಇಲ್ಲಿ ನಾವು ಒಬ್ಬ ಮಧ್ಯಸ್ಥನ ಮೂಲಕವಾಗಿಯೇ ಹೊರತು ದೇವರನ್ನು ಸಮೀಪಿಸಲಿಕ್ಕಾಗುವುದಿಲ್ಲ ಎಂಬುದನ್ನು ಕಲಿತುಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಸರ್ಪವು ದೇವರ ವಾಕ್ಯದ ಮೇಲೆ ಸಂದೇಹದ ನೆರಳನ್ನು ಬೀಸುತ್ತಿರುವುದು ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಈ ಮೊದಲನೆಯ ಭಾಗದಲ್ಲಿ ಮನುಷ್ಯನ ಶೋಧನೆಗೆ ಸಿದ್ಧತೆಯನ್ನು ನಾವು ನೋಡುವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನೂ ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಓದುವಾಗ ಒಂದು ಪ್ರಶ್ನೆಯು ನಮ್ಮ ಮನಸ್ಸಿಗೆ ಬರುತ್ತದೆ. ಅದು ಯಾವುದೆಂದರೆ, ಶೋಧನೆಯು ಯಾತಕ್ಕೆ ಅಥವಾ ಯಾಕೆ ಶೋಧನೆ ಬಂದಿತು ಎಂಬುದಾಗಿ. ನಾವು ಹಿಂತಿರುಗಿ ಆದಿಕಾಂಡ 1ನೇ ಮತ್ತು 2ನೇ ಅಧ್ಯಾಯಗಳಿಗೆ ಹೋಗುವುದಾದರೆ, ಮನುಷ್ಯನು ಮುಗ್ಧನಾಗಿ ಸೃಷ್ಟಿಸಲ್ಪಟ್ಟನೇ ಹೊರತು ನೀತಿವಂತನಾಗಿ ಸೃಷ್ಟಿಸಲ್ಪಟ್ಟಿರುವುದಿಲ್ಲ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಹಾಗಾದರೆ ನೀತಿಯು ಏನಾಗಿದೆ? ನೀತಿಯು ಶೋಧನೆಯ ಸಮ್ಮುಖದಲ್ಲಿಯೂ ಮುಗ್ಧತೆಯನ್ನು ಕಾಪಾಡಿಕೊಳ್ಳುವುದಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಶೋಧನೆಯು ನಮ್ಮನ್ನು ಅಭಿವೃದ್ಧಿಪಡಿಸುತ್ತದೆ ಅಥವಾ ನಾಶಗೊಳಿಸುತ್ತದೆ. ಎರಡರಲ್ಲಿ ಒಂದು ಆಗಿಯೇ ಆಗುತ್ತದೆ. ಏದೇನ್ ಉದ್ಯಾನವನವು ಹಸಿರು ಮನೆಯಾಗಿರಲಿಲ್ಲ ಮತ್ತು ಮನುಷ್ಯನು ಹಸಿರು ಮನೆ ಗಿಡವಾಗಿರಲಿಲ್ಲ. ಗುಣವು ಅಭಿವೃದ್ಧಿಗೊಳ್ಳಬೇಕಾಗಿರುತ್ತದೆ ಮತ್ತು ಅದು ಶೋಧನೆಯ ಸಮ್ಮುಖದಲ್ಲಿ ಮಾತ್ರ ಅಭಿವೃದ್ಧಿಗೊಳ್ಳುತ್ತದೆ. ಮನುಷ್ಯನು ಜವಾಬ್ದಾರಿಯುತ ಜೀವಿಯಾಗಿ ಸೃಷ್ಟಿಸಲ್ಪಟ್ಟನು ಮತ್ತು ಅವನು ದೈವಿಕ ಸರಕಾರಕ್ಕೆ ಮಹಿಮೆ ತರಲು, ವಿಧೇಯನಾಗಲು, ಸೇವಿಸಲು ಮತ್ತು ಅಧೀನನಾಗಿರಲು ಜವಾಬ್ದಾರಿಯುಳ್ಳವನಾಗಿದ್ದನು. ಪ್ರಿಯರೇ, ಈ ಮೊದಲನೆಯ ವಚನದಲ್ಲಿ ನಮಗೆ ಸರ್ಪವನ್ನು ಪರಿಚಯಿಸಲಾಗಿದೆ. ತಕ್ಷಣವೇ ಪ್ರಶ್ನೆಯನ್ನು ಸಮಂಜಸವಾಗಿ ಕೇಳಬಹುದು. ಲೋಕದಲ್ಲಿ ಅವನು ಎಲ್ಲಿಂದ ಬಂದನು? ಅವನು ಏದೇನ್ ತೋಟಕ್ಕೆ ಹೇಗೆ ಬಂದನು? ದೇವರ ವಾಕ್ಯದಿಂದ ಹೇಳಬಹುದಾದ ಮಟ್ಟಿಗೆ ಸರ್ಪವು ಅಲ್ಲಿ ಜಾರುವ ಜೀವಿಯಾಗಿ ಇರಲಿಲ್ಲ. ವಾಸ್ತವವಾಗಿ ಅವನು ಅಲ್ಲಿಗೆ ಹೇಗೆ ಬಂದನೆಂದು ನಮಗೆ ಹೇಳಲಾಗಿಲ್ಲ. ಅವನು ಅಲ್ಲಿ ಇದ್ದನೆಂದು ನಮಗೆ ಹೇಳಲಾಗಿದೆ. ಪ್ರಿಯರೇ, ದೇವರ ವಾಕ್ಯವು ಇದಕ್ಕಿಂತ ಹೆಚ್ಚಿನದನ್ನು ಹೇಳಲಿಲ್ಲ. ಸರ್ಪವು ಸೈತಾನನಿಂದ ಬಳಸಬಹುದಾದ ಜೀವಿಯಾಗಿತ್ತು ಮತ್ತು ಸೈತಾನನು ಅವನನ್ನು ಬಳಸಿದನು. ಇಂದು ಸೈತಾನನು ಬಳಸುವ ವಿಧಾನ ಅದೇ ಅಲ್ಲವೇ? ಪೌಲನು ಕೊರಿಂಥದವರಿಗೆ ಹೀಗೆ ಬರೆದನು, ಏನೆಂದರೆ, ಇದೇನೂ ಆಶ್ಚರ್ಯವಿಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ರೂಪವನ್ನು ಹಾಕಿಕೊಳ್ಳುವಾಗ ಎಂಬುದಾಗಿ. ಇದನ್ನು ನಾವು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ.
ಪ್ರಕಟಣೆ ಪುಸ್ತಕವು ಧರ್ಮಗ್ರಂಥದಲ್ಲಿ ಬೇರೆಲ್ಲಿಯೂ ಇಲ್ಲದಷ್ಟು ಸೈತಾನನ ಬಗ್ಗೆ ಹೇಳುತ್ತದೆ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಅವನ ದೂತರೆಲ್ಲರೂ ಅವನೊಂದಿಗೆ ದೊಬ್ಬಲ್ಪಟ್ಟರು ಎಂಬುದಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಜೀವಿ ಇಂದು ನಾವು ಯೋಚಿಸುವಂತೆ ಜಾರುವ ಸರ್ಪವು ಆಗಿರಲಿಲ್ಲ. ದೇವರ ವಾಕ್ಯವು ಅವನ ಬಗ್ಗೆ ನೀಡುವ ಚಿತ್ರಣ ಅದಲ್ಲ ಪ್ರಿಯರೇ. ಅವನು ಪಿಶಾಚನೂ ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು ಎಂಬುದಾಗಿ ಪ್ರಕಟಣೆ 20ನೇ ಅಧ್ಯಾಯ 2ನೇ ವಚನದಲ್ಲಿ ಓದುತ್ತೇವೆ. ಅದು ಅಗಾಧ ಸಾಮರ್ಥ್ಯವಿರುವ ಜೀವಿ. ಇಲ್ಲಿ ಆದಿಕಾಂಡದಲ್ಲಿ ಅವನ ಮೂಲದ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ ಮತ್ತು ಹೆಜ್ಕೇಲನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯದಲ್ಲಿ ಈ ಜೀವಿಯ ಮೂಲವನ್ನು ಮತ್ತು ಅವನು ಹೇಗೆ ಜೀವಿಯಾದನು ಎಂಬುದನ್ನು ನಮಗೆ ನೀಡುತ್ತದೆ ಎಂದು ನಾನು ನಂಬುತ್ತೇನೆ. ಪ್ರಿಯ ದೇವಜನರೇ, ಮನುಷ್ಯನು ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳಲಿಲ್ಲ ಮತ್ತು ಹೀಗೆಂದು ಯಾರೂ ಹೇಳಿಕೊಳ್ಳುವುದಿಲ್ಲ. ಆದರೆ ದೇವರು ಅವನನ್ನು ಸೃಷ್ಟಿಸಿದನು ಮತ್ತು ದೇವರು ತಾನು ಹಾಕಿದ ನಿಯಮದಲ್ಲಿ ಅನಿಯಂತ್ರಿತನಾಗಿರಲಿಲ್ಲ. ಆತನು ಮನುಷ್ಯನಿಗೆ ಹೇಳಿದ್ದನ್ನು ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಹೇಗೆಂದರೆ, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನೂ ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವೆ ಎಂದು ವಿಧಿಸಿದನು ಎಂಬುದೇ. ನೋಡಿರಿ ಪ್ರಿಯರೇ, ಆ ಮರದ ಹಣ್ಣನ್ನು ಮಾತ್ರ ಮನುಷ್ಯನು ತಿನ್ನಬಾರದಾಗಿತ್ತು. ಒಂದು ವೇಳೆ ಆ ಮರದ ಹಣ್ಣನ್ನೂ ತಿನ್ನುವುದಕ್ಕೆ ಸಾಧ್ಯವಾಗದೆ ಹೋಗಿ ಹಸಿವೆಯಿಂದ ಆ ಮನುಷ್ಯನು ಸತ್ತಿದ್ದರೆ ಮತ್ತು ಅದನ್ನು ತಿಂದರೂ ಅವನು ಸಾಯುವನು ಎಂಬುದಾಗಿ ಅದರೊಂದಿಗೆ ಹೇಳಲ್ಪಟ್ಟಿದ್ದರೂ ಅದು ಅನಿಯಂತ್ರಿತ ಅಥವಾ ನಿರಂಕುಶವಾಗಿರುತ್ತಿತ್ತು. ತೋಟದಲ್ಲಿ ಹಣ್ಣು ಕೊಡುವ ಮರಗಳು ಹೇರಳವಾಗಿದ್ದವು ಮತ್ತು ಹೀಗಿರುವುದರಿಂದ ಈ ಮರದ ಹಣ್ಣನ್ನು ತಿನ್ನಬೇಕಾದ ಯಾವ ಅವಶ್ಯಕತೆಯೂ ಮನುಷ್ಯನಿಗಿರಲಿಲ್ಲ. ಆದ್ದರಿಂದ ಅವನು ಈ ದೃಶ್ಯದಲ್ಲಿ ಜವಾಬ್ದಾರಿಯುತ ಜೀವಿಯಾಗಿ ಕಂಡುಬರುವುದನ್ನು ನಾವು ನೋಡುತ್ತೇವೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 2 ಮತ್ತು 3ನೇ ವಚನವನ್ನು. ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು ಎಂಬುದಾಗಿ. ಪ್ರಿಯರೇ, ಸರ್ಪವು ಯಾಕೆ ಸ್ತ್ರೀಯ ಹತ್ತಿರವೇ ಹೋಯಿತು? ಅದು ಯಾಕೆ ಪುರುಷನ ಹತ್ತಿರ ಹೋಗಲಿಲ್ಲ? ದೇವರು ಆದಾಮನನ್ನು ಸೃಷ್ಟಿಸಿದಾಗ, ನೀನು ತೋಟದ ಎಲ್ಲ ಮರಗಳ ಹಣ್ಣು ತಿನ್ನಬಹುದು, ಆದರೆ ಈ ಒಂದನ್ನು ಮಾತ್ರ ತಿನ್ನಬಾರದು ಎಂದು ಹೇಳಿದ್ದನು. ಸ್ತ್ರೀ ಕೊನೆಯಲ್ಲಿ ಸೃಷ್ಟಿಯಾದವಳು. ಹಾಗಾಗಿ ಅವಳಿಗೆ ಈ ವಿಷಯ ನೇರವಾಗಿ ತಿಳಿಯದೆ ಬೇರೆಯವರ ಮೂಲಕ ತಿಳಿದಿತ್ತು. ಅಂದರೆ ಅವಳು ಗಂಡನಿಂದ ಇದನ್ನು ಕೇಳಿಸಿಕೊಂಡಿದ್ದಳು. ಅದಕ್ಕಾಗಿಯೇ ಸರ್ಪವು ಮೊದಲು ಸ್ತ್ರೀಯ ಹತ್ತಿರ ಹೋಯಿತು. ಪ್ರಿಯರೇ, ನಿಜ ಹೇಳಬೇಕೆಂದರೆ ಸ್ತ್ರೀ ಪುರುಷನಿಗಿಂತ ಹೆಚ್ಚು ಮೃದುವಾಗಿ ಸೃಷ್ಟಿಯಾಗಿದ್ದಾಳೆ ಎಂದು ನನಗೆ ಅನಿಸುತ್ತದೆ. ಅಂದರೆ ಅವಳ ಗುಣದಲ್ಲಿ ದಯೆ ಮತ್ತು ಅನುಕಂಪ ಜಾಸ್ತಿ ಇರುತ್ತದೆ. ಬಹುಶಃ ಅವಳು ಪುರುಷನಿಗಿಂತ ಬೇಗ ಮಾತಿಗೆ ಮರುಳಾಗುವಳಾಗಿದ್ದಳು. ಅಷ್ಟೇ ಅಲ್ಲ, ಸ್ತ್ರೀಗೆ ಪುರುಷನಿಗಿಂತ ಕುತೂಹಲ ಕೂಡ ಹೆಚ್ಚು ಎಂದು ನನಗನಿಸುತ್ತದೆ. ಇವತ್ತಿನ ಕಾಲದಲ್ಲೂ ಹೊಸ ಹೊಸ ಪಂಥಗಳು ಅಥವಾ ಗುಂಪುಗಳಿಗೆ ಬೇರೆಯವರಿಗಿಂತ ಹೆಚ್ಚಾಗಿ ಸೇರುವವರು ಮತ್ತು ಗಂಡಸರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವವರು ಹೆಣ್ಣು ಮಕ್ಕಳೇ. ವಾಸ್ತವಿಕವಾಗಿ ಇಂತಹ ಎಷ್ಟೋ ಗುಂಪುಗಳನ್ನು ಶುರು ಮಾಡಿದವರು ಮಹಿಳೆಯರು. ಪ್ರಿಯರೇ, ಸೈತಾನನಿಗೆ ತಾನು ಏನು ಮಾಡುತ್ತಿದ್ದೇನೆ ಎಂದು ಚೆನ್ನಾಗಿ ಗೊತ್ತಿತ್ತು. ಅವನು ಏನು ಮಾಡಿದ ಎಂದು ನೋಡಿರಿ. ಅವನು ಬರುವಾಗ ತುಂಬ ತಂತ್ರ ಹೂಡಿದ್ದನು. ಅವನು ಅವಳಿಗೆ ಒಂದು ಪ್ರಶ್ನೆ ಕೇಳುವ ಮೂಲಕ ದೇವರ ಮಾತಿನ ಮೇಲೆ ಅನುಮಾನ ಬರುವಂತೆ ಮಾಡಿದನು. ದೇವರು ನಿಜವಾಗಿಯೂ ನೀವು ತೋಟದ ಯಾವ ಮರದ ಹಣ್ಣನ್ನು ತಿನ್ನಬಾರದು ಎಂದು ಹೇಳಿದ್ದಾರೆಯೇ ಎಂದು ಕೇಳಿದನು. ಹೀಗೆ ಅವನು ಅವಳ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿಸಿ ಕುತೂಹಲ ಕೆರಳಿಸಿದನು. ಅವಳು ಅದಕ್ಕೆ, ನಾವು ಎಲ್ಲ ಮರಗಳ ಹಣ್ಣು ತಿನ್ನಬಹುದು, ಆದರೆ ಈ ಮರದ ಬಗ್ಗೆ ಮಾತ್ರ
ದೇವರು ನೀವು ಇದನ್ನು ತಿನ್ನಬಾರದು, ದೇವರು ಹೇಳಿದ್ದು ಅಷ್ಟೇ. ಆದರೆ ನೋಡ್ರಿ, ಅವಳು ಅದಕ್ಕೆ ಸ್ವಲ್ಪ ಸೇರಿಸಿದಳು. ಏನೆಂದರೆ, ನೀವು ಸಾಯಬಾರದು ಎಂದು ಬಯಸುವುದಾದರೆ ಇದನ್ನು ಮುಟ್ಟಲೂಬಾರದು ಎಂದು ಹೇಳಿದ್ದಾನೆ ಅಂದಳು. ಆದರೆ ದೇವರು ನೀವು ಅದನ್ನು ಮುಟ್ಟಬಾರದು ಎಂದು ಎಲ್ಲಿಯಾದರೂ ಹೇಳಿದ್ದಾರಾ ಎಂದು ನನಗೆ ಕಾಣಿಸುತ್ತಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸರ್ಪವು ದೇವರ ವಾಕ್ಯವನ್ನು ನಿರಾಕರಿಸುತ್ತದೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೋ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಖಂಡಿತ ಸಾಯುವುದಿಲ್ಲ ಎಂದು ಹೇಳುವ ಬದಲು ಸೈತಾನನು ನೀವು ಸಾಯಲು ಸಾಧ್ಯವೇ ಇಲ್ಲ, ಅದು ಅಸಾಧ್ಯ ಎಂಬ ಅರ್ಥದಲ್ಲಿ ಹೇಳಿದನು. ಅವನು ದೇವರ ಪ್ರೀತಿ ಮತ್ತು ಒಳ್ಳೆಯತನವನ್ನೇ ಪ್ರಶ್ನೆ ಮಾಡಿದನು. ದೇವರು ಒಳ್ಳೆಯವನಾಗಿದ್ದರೆ ಇಂಥ ನಿರ್ಬಂಧವನ್ನು ಯಾಕೆ ಹಾಕುತ್ತಿದ್ದನು ಎಂದು ಕೇಳಿದನು. ನೀವು ಸಾಯುವುದಿಲ್ಲ ಎಂದು ಹೇಳುವ ಮೂಲಕ ಸರ್ಪವು ದೇವರು ನೀತಿವಂತರಲ್ಲ ಎಂದು ಸೂಚಿಸುತ್ತದೆ. ಅಷ್ಟೇ ಅಲ್ಲದೆ ನೀವೇ ದೇವರಂತೆ ಆಗುತ್ತೀರಿ, ಯಾಕಂದರೆ ನೀವು ಅದನ್ನು ತಿಂದ ದಿನ ನಿಮ್ಮ ಕಣ್ಣುಗಳು ತೆರೆಯುತ್ತವೆ ಮತ್ತು ಒಳ್ಳೆಯದು ಕೆಟ್ಟದರ ಅರಿವಾಗಿ ನೀವು ದೇವರಂತೆ ಆಗುತ್ತೀರಿ ಎಂದು ದೇವರಿಗೆ ಗೊತ್ತಿದೆ ಎಂದು ಹೇಳುವ ಮೂಲಕ ದೇವರ ಪವಿತ್ರತೆಯನ್ನೇ ಪ್ರಶ್ನಿಸುತ್ತಾನೆ. ಇಲ್ಲಿ ಹವ್ವಳು ಮಾಡಿದ್ದು ಏನೆಂದರೆ, ಅವಳು ದೇವರ ವಾಕ್ಯಕ್ಕೆ ತನ್ನದೇ ಆದ ಕೆಲವು ಮಾತುಗಳನ್ನು ಸೇರಿಸಿದಳು. ನಾಸ್ತಿಕರು ಮತ್ತು ಉದಾರವಾದಿಗಳು ದೇವರ ವಾಕ್ಯದಿಂದ ಕೆಲವನ್ನು ತೆಗೆದುಹಾಕುತ್ತಾರೆ. ಅದರ ಬಗ್ಗೆ ದೇವರು ಎಚ್ಚರಿಸಿದ್ದಾನೆ. ಆದರೆ ಕೆಲವು ಪಂಥದವರು ಮತ್ತು ಕೆಲವು ಮೂಲಭೂತವಾದಿಗಳು ಕೂಡ ದೇವರ ವಾಕ್ಯಕ್ಕೆ ಹೊಸದನ್ನು ಸೇರಿಸ್ತಾರೆ. ಇದರ ಬಗ್ಗೆಯೂ ದೇವರು ಎಚ್ಚರಿಕೆ ನೀಡಿದ್ದಾರೆ. ಇಂದು ನಾವು ಧರ್ಮಶಾಸ್ತ್ರದ ನಿಯಮಗಳಿಂದ ರಕ್ಷಿಸಲ್ಪಡುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಅವರು ಹೌದು, ನಂಬಿಕೆಯಿಂದಲೇ ನಮಗೆ ರಕ್ಷಣೆ ಸಿಗುತ್ತದೆ ನಿಜ, ಆದರೆ ನಂಬಿಕೆಯ ಜೊತೆಗೆ ಬೇರೆ ಏನೋ ಇರಬೇಕು ಎಂದು ವಾದಿಸುತ್ತಾರೆ. ಮತ್ತು ಪ್ರಿಯರೇ, ಅವರು ಏನೇನೋ ಹೊಸ ವಿಷಯಗಳನ್ನು ತರುತ್ತಾರೆ. ಆದರೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನಂಬುವುದೇ ಅಂದನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನದಲ್ಲಿ ಓದುತ್ತೇವೆ. ಇದು ಮುಖ್ಯವಾದ ಮಾತಾಗಿದೆ ಪ್ರಿಯರೇ. ಸರ್ಪವು ತುಂಬ ತಂತ್ರದಿಂದ ದೇವರ ಮಾತನ್ನು ಸುಳ್ಳು ಮಾಡುತ್ತದೆ ಮತ್ತು ದೇವರ ವಾಕ್ಯದ ಜಾಗದಲ್ಲಿ ತನ್ನ ಮಾತನ್ನು ತಂದಿಡುತ್ತದೆ. ನಂಬಿಕೆಯಿಂದ ವಿಧೇಯತೆ ಬರುತ್ತದೆ ಎಂಬ ವಿಷಯವನ್ನು ರೋಮನ್ನರ ಪುಸ್ತಕ ನಮಗೆ ಕಲಿಸುತ್ತದೆ. ನಂಬಿಕೆಯು ವಿಧೇಯತೆಗೆ ದಾರಿಯಾದರೆ ನಂಬಿಕೆ ಇಲ್ಲದಿರುವುದು ಅವಿಧೇಯತೆಗೆ ದಾರಿಯಾಗುತ್ತದೆ. ಅನುಮಾನ ಯಾವಾಗಲೂ ಅವಿಧೇಯತೆಗೆ ದಾರಿ ಮಾಡಿಕೊಡುತ್ತದೆ. ಪ್ರಿಯರೇ, ಸೌಲನು ದೇವರ ಮಾತಿಗೆ ಅವಿಧೇಯನಾದಾಗ ಪ್ರವಾದಿಯಾದ ಸಮುವೇಲನು ಹೇಳಿದ ಮಾತನ್ನು ನೆನಪಿಸಿಕೊಳ್ಳಿರಿ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು ಎಂಬುದೇ. ಇದನ್ನು ನಾವು 1ನೇ ಸಮುವೇಲ 15ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಾವು ಯಾವಾಗಲೂ ನಂಬಿಕೆಯಿಂದ ವಿಧೇಯತೆಯ ಜೀವಿತವನ್ನು ನಡೆಸುವರಾಗಬೇಕು. ಮುಂದಕ್ಕೆ ನಾವು ಪುರುಷನು ಮತ್ತು ಸ್ತ್ರೀಯು ದೇವರ ವಾಕ್ಯಕ್ಕೆ ಅವಿಧೇಯರಾದದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ನಾವು ನೋಡುವಾಗ ಸರ್ಪವು ಮಾಡಿದ ತಂತ್ರದ ಮನವಿಯ ಮಾತು ಬಹು ಆಸಕ್ತಿಕರವಾಗಿತ್ತು ಎಂಬುದನ್ನು ನಾವು ಗಮನಿಸುತ್ತೇವೆ. ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ಎಂಬುದನ್ನು ನೋಡುವಾಗ ಅದು
ಶರೀರಕ್ಕೆ ಮಾಡಿದ ತಂತ್ರದ ಮಾತಾಗಿತ್ತು. ಆದರೆ ಅದಷ್ಟೇ ಅಲ್ಲ, ಅದು ಅಷ್ಟೊಂದು ಪ್ರಾಮುಖ್ಯವಾದದ್ದು ಆಗಿರಲಿಲ್ಲ. ಮುಂದುವರಿದು ನೋಡುವುದಕ್ಕೆ ರಮ್ಯವಾಗಿಯೂ ಎಂಬುದಾಗಿ ನೋಡುತ್ತೇವೆ. ಇದು ಮನುಷ್ಯನ ಮಾನಸಿಕ ಭಾಗಕ್ಕೂ, ಅಂದರೆ ಮನುಷ್ಯನ ಮನಸ್ಸಿಗೂ ತಂತ್ರದ ಮಾತಾಗಿತ್ತು. ಮತ್ತು ಮುಂದುವರಿದು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದು ಎಂಬುದಾಗಿ ನೋಡುವಾಗ ಅದು ಮನುಷ್ಯನ ಧಾರ್ಮಿಕ ಭಾಗಕ್ಕೆ ತಂತ್ರದ ಮಾತಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ ಮತ್ತು ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅಡವಿಯಲ್ಲಿ ಸೈತಾನನು ನಿಷ್ಕೃಷ್ಟವಾಗಿ ಇದೇ ಶೋಧನೆಯನ್ನು ತಂದನು ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಮಾಡು ಎಂಬುದಾಗಿ ಹೇಳಿದನು. ಇದು ಶರೀರಕ್ಕೆ ತಂತ್ರದ ಮಾತಾಗಿತ್ತು. ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿತ್ತು. ನಂತರ ಸೈತಾನನು ಯೇಸು ಕ್ರಿಸ್ತನಿಗೆ ಲೋಕದ ಸಕಲ ವೈಭವವನ್ನು ತೋರಿಸಿ ಅದನ್ನು ಆತನಿಗೆ ಕೊಡುವುದಾಗಿ ಹೇಳಿದನು. ಆ ಮರದ ಹಣ್ಣು ನೋಡುವುದಕ್ಕೆ ಹೇಗೆ ರಮ್ಯವಾಗಿತ್ತೋ ಹಾಗೆಯೇ ಇದು ಮನಸ್ಸಿಗೆ ತಂತ್ರದ ಮಾತಾಗಿತ್ತು. ಅಂತಿಮವಾಗಿ ಸೈತಾನನು ಯೇಸು ಕ್ರಿಸ್ತನಿಗೆ ಈ ದೇವಾಲಯದ ಶಿಖರದಿಂದ ಕೆಳಕ್ಕೆ ಧುಮುಕು ಎಂಬುದಾಗಿ ಹೇಳಿದನು. ಇದು ಜ್ಞಾನಕ್ಕೆ ಅಪೇಕ್ಷಿಸುವಂಥದ್ದಾಗಿರುವ ಪ್ರಕಾರ ಮನುಷ್ಯನ ಧಾರ್ಮಿಕ ಬದಿಗೆ ತಂತ್ರದ ಮಾತಾಗಿತ್ತು. ನೋಡಿರಿ, ಸೈತಾನನು ತನ್ನ ಕುಯುಕ್ತಿಗಳನ್ನು ಈ ದಿನ ಬದಲಿಸಿರುವನು ಎಂದು ನನಗನಿಸುವುದಿಲ್ಲ. ಆ ಕುಯುಕ್ತಿಗಳನ್ನು ಬದಲಾಯಿಸಬೇಕಾದ ಅವಶ್ಯಕತೆಯೂ ಅವನಿಗಿರುವುದಿಲ್ಲ. ಯಾಕಂದರೆ ನಾವೆಲ್ಲರೂ ಅದೇ ರೇಖೆಗೆ ಮತ್ತೆ ಮತ್ತೆ ಬಿದ್ದು ಹೋಗುವವರಾಗಿದ್ದೇವೆ. ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ ಹೀಗೆ ಬರೆದಿರುತ್ತಾನೆ. ಹೇಗೆಂದರೆ, ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಎಂಬುದೇ. ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿತ್ತು ಎಂಬುದು ಶರೀರದಾಶೆಯಾಗಿರುತ್ತದೆ. ಆ ಮರದ ಹಣ್ಣು ನೋಡುವುದಕ್ಕೆ ರಮ್ಯವಾಗಿತ್ತು ಎಂಬುದು ಕಣ್ಣಿನಾಶೆಯಾಗಿರುತ್ತದೆ. ಮತ್ತು ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇತ್ತು ಎಂಬುದು ಬದುಕು ಬಾಳಿನ ಡಂಬವಾಗಿರುತ್ತದೆ. ಪ್ರಿಯರೇ, ಈ ಸಂಗತಿಗಳು ತಂದೆಯಿಂದ ಬಂದಿರುವಂಥವುಗಳಲ್ಲ, ಆದರೆ ಲೋಕದಿಂದ ಬಂದವುಗಳಾಗಿರುತ್ತವೆ. ಈ ಶರೀರಕ್ಕೆ ಇಲ್ಲಿಯೇ ಸೈತಾನನು ತನ್ನ ತಂತ್ರವನ್ನಿಡುತ್ತಾ ಇದ್ದಾನೆ. ತಾನೂ ಒಳಗೆ ಸೇರಿಕೊಂಡು ಮಾನವ ಕುಲದ ದಾರಿ ತಪ್ಪಿಸುವ ಉದ್ದೇಶದಿಂದ ಈ ವಿಧಾನವನ್ನು ಉಪಯೋಗಿಸುತ್ತಾ ಇದ್ದಾನೆ ಮತ್ತು ಅವನು ಯಶಸ್ವಿಯಾಗಿರುತ್ತಾನೆ. ಅವರು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವರು ಎಂಬುದಾಗಿ ಹೇಳಲ್ಪಟ್ಟಿದ್ದರು. ಮತ್ತು ಏನು ಸಂಭವಿಸಿತು? ಮನುಷ್ಯನ ಬೀಳುವಿಕೆಯಿಂದ ಆದ ಪರಿಣಾಮಗಳನ್ನು ನಾವು ಇಂದು ಹೊಂದಿರುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಬಹು ಅಮೂಲ್ಯವಾದ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಸತ್ಯಕ್ಕೆ ವಿಧೇಯರಾಗಿ ಪಾಪದ ಕ್ರಿಯೆಗಳಿಂದ ದೂರವಿದ್ದು ಪರಿಶುದ್ಧರಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನೀನು ನಮಗೆ ಕೊಟ್ಟಂಥ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ಪರಿಹಾರದ ನಿಶ್ಚಯತ್ವ ನಮಗೆ ಅನುಗ್ರಹಿಸಿಕೊಟ್ಟಿರುವುದರಿಂದ ನಾವು ಆ ರಕ್ಷಣೆಯ ಸಂತೋಷವನ್ನು ಅಂಗೀಕರಿಸಿಕೊಂಡು ನಮ್ಮ ದೇಹಾತ್ಮ ಪ್ರಾಣದಲ್ಲಿ ನಿನ್ನನ್ನು ಘನಪಡಿಸುತ್ತಾ ಪರಿಶುದ್ಧತೆಯಿಂದ ಪರಿಶುದ್ಧಕ್ಕೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಎಲ್ಲ ರೀತಿಯ ಶೋಧನೆಗಳಲ್ಲಿ ತಪ್ಪಿಸು. ಅವರಲ್ಲಿ ನಿನ್ನ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ. ನಿರೀಕ್ಷೆ ಜೀವಿತಕ್ಕೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಪಾಪವು ಎಲ್ಲಿಂದ ಆರಂಭಗೊಂಡಿತು? ಸೈತಾನನ ತಂತ್ರೋಪಾಯ. ಸರ್ಪವು ದೇವರ ವಾಕ್ಯವನ್ನು ನಿರಾಕರಿಸಿದ್ದು, ಮನುಷ್ಯನು ಸ್ತ್ರೀಯು ದೇವರ ವಾಕ್ಯಕ್ಕೆ ಅವಿಧೇಯರಾದದ್ದು. ಲೋಕದಲ್ಲಿರುವ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಳಿನ ಡಂಬ, ಈ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಂಡೆವು. ಆದುದರಿಂದ ನಮ್ಮ ವಿಶ್ವಾಸದ ಜೀವಿತದಲ್ಲಿ ಬೀಳದಂತೆ ಎಚ್ಚರವಾಗಿರೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ತಿಳುಕೊಂಡ ಆತ್ಮೀಯ ಸತ್ಯಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ.
ಮುಂದಿನ ಕಾರ್ಯಕ್ರಮ ವೀಕ್ಷಿಸಲು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.